ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KL ಆ್ಯಂಡ್ KA ರೆಸಿಪೀಸ್. ಇವತ್ತು ಪ್ಲಮ್ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಸಿಂಪಲ್ಲಾಗಿ. ನಾನಿಲ್ಲಿ ಒಂದು ಕಿತ್ತಳೆ ಹಣ್ಣು ತೊಗೊಂಡಿದ್ದೀನಿ. ನೀವು ಕಿತ್ತಳೆ ಹಣ್ಣಲ್ಲೇ ಮಾಡಬೇಕು. ನಾನು ಇಲ್ಲಿ ಇವತ್ತು ತೋರಿಸ್ತಿರೋದು ಕಿತ್ತಳೆ ಹಣ್ಣನ್ನು ಪ್ಲಮ್ ಕೇಕ್. ಆದ್ದರಿಂದ ಇದೇ ಥರ ಬರಬೇಕು ಅಂದರೆ ನೀವು ಕಿತ್ತಳೆ ಹಣ್ಣು ಹಾಕಿಯೇ ಮಾಡಬೇಕು. ಅದರದ್ದು ಈ ರೀತಿ ರಸ ತೊಗೊಂಡು ಬೀಜ ಎಲ್ಲ ತೊಗೊಂಡ್ಬಿಡ್ಬೇಕು, ಅದು ಸಪ್ರೇಟ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಹಾಕ್ಕೋತಿದ್ದೀನಿ. ನಾನಿಲ್ಲಿ ನನ್ನ ಹತ್ರ ಇರೋಂಥ ಡ್ರೈ ಫ್ರೂಟ್ಸ್ ಹಾಕ್ಕೋತಿದ್ದೀನಿ. ನೀವು ಇದಕ್ಕೆ ಎಕ್ಸ್ಟ್ರಾ ಬೇಕಾದರೆ ವಾಲ್ನಟ್ಟು ಮತ್ತು ಸೂರ್ಯಕಾಂತಿ ಬೀಜ ಅವೆಲ್ಲ ಬರ್ತಾವಲ್ಲ, ಅದನ್ನು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಅನ್ಸಾಲ್ಟೆಡ್ ಪಿಸ್ತಾ ತೊಗೊಂಡಿದ್ದೀನಿ. ಗೋಡಂಬಿ, ಬಾದಾಮಿ, ಹಾಗೆ ಕಪ್ಪು ದ್ರಾಕ್ಷಿ ಬರುತ್ತಲ್ಲ ಅದು, ಮತ್ತು ಈ ಯೆಲ್ಲೋ ಕಲರ್ ದ್ರಾಕ್ಷಿ ಬರುತ್ತಲ್ಲ ಅದು ಎರಡನ್ನೂ ಹಾಕಿ ಇದನ್ನು ಒಂದು ಅರ್ಧ ಗಂಟೆ ಇಲ್ಲ 1 ಗಂಟೆ ನೆನೆಸ್ಬೇಕು. ಅದನ್ನು ಮಿಕ್ಸ್ ಮಾಡಿ ಸೈಡ್ಗೆ ಎತ್ತಿಟ್ಬಿಡಿ. ಒಂದು ಅರ್ಧ ಗಂಟೆ 1 ಗಂಟೆ ಟೈಮ್ ಚೆನ್ನಾಗಿ ಉಣಿಬೇಕು. ಅದು ಆ ಸಿರಪ್ ಹಾಕಿದ್ದೀವಲ್ಲ ಆರೆಂಜ್ದು, ಅದರಲ್ಲಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ತೆಗೆದಿಟ್ಕೊಂಡಿದ್ದೀನಿ. ಆಮೇಲೆ ಡೆಕೋರೇಟ್ ಮಾಡೋಕ್ಕೆ ನಾನಿಲ್ಲಿ 1 ಕಪ್ ಮೈದಾ ಹಿಟ್ಟಿಗೆ 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಅದೇ 1 ಕಪ್ಪಲ್ಲಿ ಇಲ್ಲಿ ಅರ್ಧ ಇದಕ್ಕೆ ಹಾಕ್ಕೊತಿದ್ದೀನಿ. ಇದು ಕ್ಯಾರಮೆಲ್ ಸಿರಪ್ ಮಾಡ್ಕೊಳ್ಳೋಕ್ಕೆ ಅರ್ಧ ಕಪ್ ಸಕ್ಕರೆ ಹಾಕ್ಕೊಂಡು 2ರಿಂದ 3 ಸ್ಪೂನ್ ನೀರು ಹಾಕಿ ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿ ನೀಟಾಗಿ ಒಂದು 7ರಿಂದ 8 ನಿಮಿಷದಲ್ಲಿ ಕ್ಯಾರಮೆಲ್ ಸಿರಪ್ ಆಗಿಬಿಡುತ್ತೆ. ಈ ರೀತಿ ನೋಡ್ತಾ ಕಲರ್ ಚೇಂಜ್ ಆಗ್ತಿದೆ ನೋಡಿ. ಇಷ್ಟ ಆದಮೇಲೆ ಇವಾಗ ಇದಕ್ಕೆ ಇನ್ನೊಂದು ಲೋಟ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಗಟ್ಟಿ ಆಗಬಾರ್ದು ಅಂತ, ನೀವು ನೀರು ಹಾಕ್ತೆ ಹಾಗೆ ಇಟ್ಬಿಟ್ರೆ ಗಟ್ಟಿ ಆಗಿಬಿಡುತ್ತೆ. ಈ ಪಾಕ ಜಾಸ್ತಿ ಬಂದುಬಿಟ್ಟು ಅಂಟ್ಕೊಬಿಡುತ್ತೆ ತಳಕ್ಕೆಲ್ಲ. ಅದರಿಂದ ಸ್ವಲ್ಪ ನೀರು ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಸೈಡ್ಗೆ ತೆಗೆದಿಟ್ಬಿಡಿ ಅದನ್ನು. ನಾನಿಲ್ಲಿ ಪಕ್ಕದಲ್ಲಿ ಒಂದು ಬೌಲ್ಗೆ ಅರ್ಧ ಸಕ್ಕರೆ ತೆಗೆದಿಟ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಅರ್ಧ ಕ್ಯಾರಮೆಲ್ ಮಾಡೋಕ್ಕೆ ಹಾಕಿ ಇನ್ನರ್ಧ ತೆಗೆದಿಟ್ಕೊಂಡಿದ್ದೀನಿ ಅನ್ನಲ್ಲ, ಅದನ್ನು ಇದಕ್ಕೆ ಹಾಕ್ಕೊಳ್ಳಿ. ಇದಕ್ಕೆ ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ಎಣ್ಣೆ ಹಾಕಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಈ ಮಿಕ್ಸ್ ಮಾಡೋ ಪ್ರೊಸೀಜರ್ ಇದೆಯಲ್ಲ, ಇದನ್ನು ಬೇಕಾದರೆ ನೀವು ಮಿಕ್ಸಿಲಿ ಮಾಡ್ಕೋಬೋದು. ನಾನು ಮಿಕ್ಸಿಲಿ ಮಾಡಿಲ್ಲ, ಹಾಗೆ ಕೈಯಲ್ಲೇ ಮಾಡ್ತಿದ್ದೀನಿ. ಇದಕ್ಕೆ ಅರ್ಧ ಲೋಟ ಮೊಸರು ಹಾಕ್ಕೊಳ್ಳಿ. ನಾನಿಲ್ಲಿ ಎಗ್ಲೆಸ್ ಮಾಡ್ತಿರೋದ್ರಿಂದ ಮೊಸರು ಹಾಕ್ಕೋತಿದ್ದೀನಿ. ನೀವು ಎಗ್ಗಲ್ಲಿ ಮಾಡ್ತೀರಂದರೆ 2 ಮೊಟ್ಟೆ ಹಾಕ್ಕೋಬೋದು. ಈ ರೀತಿ ನೀಟಾಗಿ ಸಕ್ಕರೆ ಎಲ್ಲ ಕರಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೀವು ಸಕ್ಕರೆ ಪುಡಿ ಹಾಕಿದ್ರೆ ಇಷ್ಟೊಂದು ಮಿಕ್ಸ್ ಮಾಡೋ ಅವಶ್ಯಕತೆ ಬರಲ್ಲ. ಹಾಗೆ ನಾವು ಕ್ಯಾರಮೆಲ್ ಸಿರಪ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಪ್ಲಮ್ ಕೇಕ್ ಮಾತ್ರ ಸೇಮ್ ನೀವು ಹೊರಗಡೆಯಿಂದ ತಂದು ತಿಂತೀರಲ್ಲ ಅದೇ ರೀತಿ ಇರುತ್ತೆ. ಇದಕ್ಕೆ ನಾನು ಯಾವುದೇ ರೀತಿಯಾದ ಎಸೆನ್ಸ್ ಬಳಸಿಲ್ಲ, ಅವಶ್ಯಕತೆ ಬಂದಿಲ್ಲ. ಈ ಆರೆಂಜ್ ಫ್ಲೇವರ್ ಎಲ್ಲ ಇರುತ್ತಲ್ಲ, ಆದ್ದರಿಂದ ನಾನು ಎಸೆನ್ಸ್ ಏನೂ ಬಳಸಿಲ್ಲ. ನಾನಿಲ್ಲಿ ಅರ್ಧ ಕಪ್ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ, ಇನ್ನು ಅರ್ಧ ಹಾಗೆ ಇಟ್ಕೊಂಡಿದ್ದೀನಿ. ಒಂದೇ ಸಲ ಹಾಕ್ಬಿಟ್ರೆ ಗಂಟಾಗ್ಬಿಡುತ್ತೆ. ಆದ್ದರಿಂದ ಸ್ವಲ್ಪನೇ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಅದು ಗಂಟಿರಬಾರ್ದು, ಎಲ್ಲಾದರೂ ಸ್ವಲ್ಪ ಗಂಟು ಬಂದ್ರೂ ಒಳಗಡೆ ಬೇಯಲ್ಲ. ಆದ್ದರಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಈ ರೀತಿ. ಇದಕ್ಕೆ ನಾನಿವಾಗ ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ಕೋತಿದ್ದೀನಿ. ಇಲ್ಲಿ ಬೇಕಿಂಗ್ ಸೋಡಾ ಬೇರೆ, ಬೇಕಿಂಗ್ ಪೌಡರ್ ಬೇರೆ, ಎರಡೂ ಸಪ್ರೇಟ್, ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾನಿಲ್ಲಿ 1 ಸ್ಪೂನ್ ಬೇಕಿಂಗ್ ಪೌಡರ್ ಹಾಕ್ಕೋತಿದ್ದೀನಿ. ಚಿಟಿಗೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಯಾವುದೇ ಅಡುಗೆಗೆ ಉಪ್ಪು ಹಾಕಿದ್ರೆ ತುಂಬಾ ರುಚಿ ಕೊಡುತ್ತೆ. ಅದರದ್ದು ಟೇಸ್ಟೇ ಹೆಚ್ಚಾಗುತ್ತೆ. ಆದ್ದರಿಂದ ಎಲ್ಲ ಅಡುಗೆಗೂ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನೀವು ಸ್ವೀಟ್ ಮಾಡಿದ್ರು ಅಷ್ಟೇ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಅದಕ್ಕೆ. ಇದಕ್ಕೆ ಮುಂಚೆ ಡ್ರೈ ಫ್ರೂಟ್ಸ್ ನೆನೆಸಿಟ್ಟಿದ್ವಲ್ಲ ಅದನ್ನು ಇದರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಕೇಕ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಹಿಟ್ಟು ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನನ್ನ ಹತ್ರ ಬಟರ್ ಪೇಪರ್ ಇರಲಿಲ್ಲ, ಅದರಿಂದ ಈ ರೀತಿ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಬಟರ್ ಪೇಪರ್ ಇದೆ ಅಂದರೆ ನೀವು ಅದನ್ನು ಕೆಳಗಡೆ ಹಾಕಿ ಅದ್ರ ಮೇಲೆ ಹಿಟ್ಟು ಹಾಕ್ಕೊಂಡ್ರೆ ಅಂಟ್ಕೊಳ್ಳಲ್ಲ. ಈ ರೀತಿ ಮಾಡಿದ್ರೂ ಅದು ಪಾತ್ರೆಗೆ ಅಂಟ್ಕೊಳ್ಳಲ್ಲ. ಎಲ್ಲ ಹಿಟ್ಟು ಹಾಕಿದ್ಮೇಲೆ ಈ ರೀತಿ ಒಂದು 3ರಿಂದ 4 ಸಲ ಕೆಳಗಡೆಗೆ ಈ ರೀತಿ ಕುಟ್ಟಿ, ಏನಾದರೂ ಬಬಲ್ಸ್ ಏನಾದರೂ ಮಧ್ಯದಲ್ಲಿದ್ದರೆ ಹೋಗಲಿ ಅಂತ. ನಾನು ಆವಾಗಲೇ ತೆಗೆದಿಟ್ಕೊಂಡಿದ್ದು ಡ್ರೈ ಫ್ರೂಟ್ಸ್ ಇದೆಯಲ್ಲ ಅದನ್ನು ಅದ್ರ ಮೇಲ್ಗಡೆ ಡೆಕೋರೇಟ್ಗೆ ಅಂತ ಹಾಕಿದೆ. ನಾನು ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ 10 ನಿಮಿಷ ಮುಂಚೆ ಕಡಾಯಿನ. ಇವಾಗ ಒಂದು ರಿಂಗ್ ಹಾಕಿ ಅದ್ರ ಮೇಲೆ ಕೇಕ್ ಪ್ಯಾನ್ ಇಡಿ. ಇಲ್ಲಿ 45ರಿಂದ 50 ನಿಮಿಷ
ಅಷ್ಟು ತೊಗೋತು ಇಷ್ಟ ಆಗಲಿಕ್ಕೆ. ನೋಡಿ ನಾನು ಒಂದು ಸ್ಪೂನ್ ಅಥವಾ ಒಂದು ಚಾಕುವಿಂದ ಚೆಕ್ ಮಾಡ್ಕೊತಿದ್ದೀನಿ, ಎಲ್ಲೂ ಅಂಟ್ಕೊಂಡಿಲ್ಲ. ಅಂಟಿಲ್ಲ ಅಂದರೆ ಆಗಿದೆ ಅಂತ. ಅಕಸ್ಮಾತ್ ನೀವು ಆ ಥರ ಚುಚ್ಚಿದಾಗ ಅಂಟ್ಕೊಂಡ್ರೆ ಇನ್ನೊಂದು 5ರಿಂದ 10 ನಿಮಿಷ ಮತ್ತೆ ಬೇಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಬಟರ್ ಪೇಪರ್ ಹಾಕಿರಲಿಲ್ವಲ್ಲ, ಆದ್ದರಿಂದ ಈ ರೀತಿ ಸುತ್ತ ಬಿಡಿಸ್ಕೊತಿದ್ದೀನಿ ಚಾಕುಲಿ. ನೀವು ಬಟರ್ ಪೇಪರ್ ಹಾಕಿದರೆ ಈ ರೀತಿ ಬಿಡಿಸೋ ಅವಶ್ಯಕತೆ ಇಲ್ಲ, ಬಂದ್ಬಿಡುತ್ತೆ ಸುಲಭವಾಗಿ. ಒಂದು A4 ಶೀಟ್ ಇದ್ದರೆ ನೀವು ಅದನ್ನ ರೌಂಡ್ ಕಟ್ ಮಾಡಿಕೊಂಡು ಅದಕ್ಕೆ ಎಣ್ಣೆ ಸವರ್ಕೋಬೋದು. ಬಟರ್ ಪೇಪರ್ ಥರನೇ ಆಗುತ್ತೆ. ನಾನಿಲ್ಲಿ ಕೇಕ್ಗೆ ಡ್ರೈ ಫ್ರೂಟ್ಸಿಂದ ಡೆಕೋರೇಟ್ ಮಾಡ್ಕೋತಿದ್ದೀನಿ. ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ವಿಡಿಯೋನ. ನೋಡಿ ಕೇಕು ಎಷ್ಟು ಸಾಫ್ಟಾಗಿದೆ ಅಂತ, ತುಂಬ ಅಂದರೆ ತುಂಬಾ ಟೇಸ್ಟಾಗಿತ್ತು. ನೀವು ಈ ರೆಸಿಪಿನ ಮನೆಯಲ್ಲಿ ಖಂಡಿತವಾಗ್ಲೂ ಟ್ರೈ ಮಾಡಿ.